ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಮಧ್ಯಾಹ್ನದ ಊಟಕ್ಕೆ ಬಂದಿರೋದು ಸಬ್ಸ್ ಅನ್ನೋ ರೆಸ್ಟೋರೆಂಟ್ಗೆ. ಇವತ್ತು ನಾವು ಒಬ್ಬ ಫುಡ್ ಲವರ್ ಆಗಿಬಿಟ್ಟು ಒಂದು ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಲಕ್ಸುರಿಯಾಗೂ ಇರಬೇಕು, ಬಡ್ಜೆಟ್ ಫ್ರೆಂಡ್ಲಿಯಾಗೂ ಇರಬೇಕು, ಹಾಗೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ನಾವು ಆರಿಸ್ಕೊಂಡಿರೋವಂಥದ್ದು ಸಬ್ಸ್ ರೆಸ್ಟೋರೆಂಟು. ಇದು ಒಂದು ಫುಲ್ ವೆಜಿಟೇರಿಯನ್ ಬಫೆಟ್ ರೆಸ್ಟೋರೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಮೆನು, ಆ್ಯಂಬಿಯನ್ಸ್, ಪ್ರೈಸ್ ಮತ್ತು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ. ಮೊದಲನೇದಾಗಿ ನೋಡ್ತಾ ಹೋದರೆ ನಮಗೆ ಕೂತಿರೋ ಅಂಥ ಜಾಗದಲ್ಲೇ ಸೂಪನ್ನು ಸರ್ವ್ ಮಾಡ್ತಾರೆ. ಸೂಪನ್ನ ಸರ್ವ್ ಮಾಡಿದಾದಮೇಲೆ ನಾವು ಮೇನ್ ಕೋರ್ಸಿಗೆ, ಸ್ಟಾರ್ಟರ್ಸ್ಗೆ ಹಾಗೆ ಡೆಸರ್ಟ್ ಸೆಕ್ಷನ್ಗೆಲ್ಲ ನಾವೇ ಹೋಗಿ ಬಡಿಸ್ಕೊಂಡು ತಿನ್ನಬೇಕಾಗತ್ತೆ, ಬೊಫೆ ಇರೋದ್ರಿಂದ. ಇವತ್ತು ಇಲ್ಲಿ ನೋಡ್ತಾ ಹೋದರೆ ನಮಗೆ ವೈಡ್ ರೇಂಜ್ ಆಫ್ ಡಿಶಸ್ನ ಆಫರ್ ಮಾಡ್ತಾ ಇದ್ದಾರೆ. ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಎಲ್ಲ ವೆರೈಟೀಸ್ ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಪಿಕ್ಕಲ್ ಇದೆ, ಮಿರ್ಚಿ ಇದೆ, ಸಲಾಡ್ಸ್ ಇದೆ. ಇದರಲ್ಲಂತೂ ನನ್ನ ಫೇವ್ರೆಟ್ ಸ್ಯಾಲಡ್ ಅಂತಂದರೆ ಇದು ಕೋಸ್ಲಾ ಸ್ಯಾಲಡು, ಸಖತ್ತಾಗಿರುತ್ತೆ. ಹಾಗೆ ಮೊಸರನ್ನ ಇದೆ, ಹಪ್ಪಳ ಇದೆ, ಹಾಗೆ ಮೊಸರು ಇದೆ, ಉಪ್ಪಿನಕಾಯಿ ಇದೆ, ನಿಂಬೆ ಹಣ್ಣು ಇಟ್ಟಿರ್ತಾರೆ. ಹಾಗೆ ಸಲಾಡಲ್ಲಿ ಕ್ಯಾರೆಟು, ಚೈನೀಸ್ ಭೇಲ್ ಅಂತ ಇರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಸಲಾಡ್ ಸೆಕ್ಷನ್ನ ಮುಗಿಸ್ಕೊಂಡು ನಾವು ಸ್ಟಾರ್ಟರ್ಸ್ ಕಡೆಗೆ ಬಂದರೆ ಈ ರೆಕ್ಟ್ಯಾಂಗಲ್ ಸಮೋಸ ಇರುತ್ತೆ, ಹಾಗೆ ಪಿಜ್ಜಾ ಇತ್ತು ನಾವು ಹೋಗಿರೋ ದಿನ, ಹಾಗೆ ಆನಿಯನ್ ಪಕೋಡ ಕೂಡ ಇತ್ತು. ತುಂಬ ಚೆನ್ನಾಗಿರುವಂಥ ವೆರೈಟೀಸ್ನ ನಿಮಗೆ ಈ ರೆಸ್ಟೋರೆಂಟಲ್ಲಿ ಸರ್ವ್ ಮಾಡ್ತಾರೆ. ಒಂದೊಂದು ದಿನ ಪಿಜ್ಜಾ ಇದ್ದರೆ ಇನ್ನೊಂದು ದಿನ ಪಾವ್ ಭಾಜಿ, ವಡಾ ಪಾವ್ ಎಲ್ಲ ಕೂಡ ಇರುತ್ತೆ. ಹಾಗೆ ಪಾನಿಪುರಿ ಕೌಂಟರ್ ಕೂಡ ಇರುತ್ತೆ. ಲೈವ್ ಆಗಿ ನಿಮಗೆ ಯಾವ ಪಾನಿಪುರಿ ಬೇಕು, ಮಸಾಲೆ ಪುರಿ ಬೇಕು ಅಥವಾ ಸೇವ್ ಪುರಿ ಬೇಕು ಮಾಡಿ ಕೊಡ್ತಾರೆ. ಸೊ ಈ ಕಡೆ ನೋಡ್ತಾ ಬಂದರೆ ಎಲ್ಲ ಡೆಸರ್ಟ್ ಸೆಕ್ಷನ್ಗಳಿದೆ, ಕೇಕ್ಗಳಿದೆ, ಬ್ರೌನಿಗಳಿದೆ. ಸೊ ಹೀಗೆ ಒಂದು ದೊಡ್ಡ ಪೇಸ್ಟ್ರಿ ಕೂಡ ಇಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ ಫ್ರೂಟ್ ಕಸ್ಟರ್ಡ್ ಇದೆ, ಫ್ರೂಟ್ಸ್ನ ಕಟ್ ಮಾಡಿ ಕೂಡ ಹಾಗೆ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ಜಾಮೂನ್ ಇದೆ, ಹಾಗೆ ಇಲ್ಲಿ ಜಲೇಬಿ ಕೂಡ ಇದೆ. ಜಲೇಬಿ ಸೂಪರಾಗಿತ್ತು. ಹಾಗೆ ಇಲ್ಲಿ ನೋಡಿದ್ರೆ ಅಂಗೂರಿ ರಸಮಲಾಯಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ. ಹಾಗೆ ಮೇನ್ ಕೋರ್ಸ್ ಕಡೆಗೆ ಬಂದರೆ ಬಿರಿಯಾನಿ ಇದೆ, ವೆಜ್ ಬಿರಿಯಾನಿ, ರಸಮ್ ರೈಸ್ ಇದೆ. ಇದು ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ. ಸೊ ಕಾಂಟಿನೆಂಟಲ್ ಅಂತ ಬಂದರೆ ನಿಮಗೆ ಪಾಸ್ತಾ ಇರುತ್ತೆ, ವೈಟ್ ಸಾಸ್ ಪಾಸ್ತಾ. ಹಾಗೆ ನಮ್ಮ ನಾರ್ತ್ ಇಂಡಿಯನ್ ಸೈಡ್ಗೆ ಬಂದರೆ ದಾಲ್ ಮಖನಿ ಇತ್ತು, ಪಾಲಕ್ ಕಾರ್ನ್ ಇತ್ತು ಮೇನ್ ಕೋರ್ಸಲ್ಲಿ. ಹಾಗೆ ಈ ಕಡೆ ಪನ್ನೀರ್ ಟಿಕ್ಕಾ, ಹಾಗೆ ಒಂದು ಮಸಾಲೆ ವಡೆ ರೀತಿಯಲ್ಲಿ ಮಾಡಿದ್ರು, ಅದೇನೋ ಕಾರ್ನ್ ಬೇಸಾಗಿ ಇಟ್ಕೊಂಡು ಮಾಡಿರ್ತಾರೆ. ಹಾಗೆ ಇಲ್ಲಿ ಪನ್ನೀರ್ ಟಿಕ್ಕಾ ಇತ್ತು, ಇದು ಕೂಡ ತುಂಬ ಚೆನ್ನಾಗಿ ಇತ್ತು. ಸೊ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಡಿಶಸ್ಸು ಇಲ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಿಮಗೆ ಪ್ಯೂರ್ ವೆಜಿಟೇರಿಯನ್ ನೀವೇನಾದರೂ ಆಗಿದ್ದರೆ ಆರಾಮವಾಗಿ ಇಲ್ಲಿ ಹೋಗ್ಬಿಟ್ಟು ನೀವು ಊಟ ಮಾಡಿಕೊಂಡು ಬರಬಹುದು. ಇಲ್ಲಿ ಮಲಾಯಿ ಕೋಫ್ತಾ ಇದೆ, ಪನ್ನೀರ್ ಟಿಕ್ಕಾ ಗ್ರೇವಿ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ನೂಡಲ್ಸ್ ಇದೆ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮಿನಿ ಸಮೋಸಾಸ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಮೋಮೋಸ್ ಕೂಡ ಇಟ್ಟಿದ್ರು. ನಾವು ಹೋಗಿರೋ ದಿನ ಎವ್ರಿ ಡೇ ನಿಮಗೆ ಮೆನು ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಪ್ಯಾಟ್ರನಲ್ಲಿ ಎಲ್ಲದನ್ನು ಮಾಡಿಕೊಂಡು ಬರ್ತಾರೆ, ಬಟ್ ಡಿಶಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಟೇಸ್ಟ್ ಮತ್ತು ಆ್ಯಂಬಿಯನ್ಸ್ ಅಂತೂ ಸೂಪರಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪ್ರೈಸ್ ವಿಚಾರಕ್ಕೆ ಬಂದರೆ 2 ಟೈಪ್ಸ್ ಆಫ್ ಪ್ರೈಸಸ್ ಇರುತ್ತೆ, ವೀಕ್ ಡೇಸ್ಗೆ ಮತ್ತು ವೀಕೆಂಡ್ಸ್ಗೆ. ವೀಕ್ ಡೇಸಲ್ಲಿ ಆದರೆ 580 ಆಗುತ್ತೆ, ವೀಕೆಂಡ್ಸಲ್ಲಿ ಆದರೆ 680 ಆಗುತ್ತೆ. ಸೊ ಇನ್ಕ್ಲೂಸಿವ್ ಆಫ್ ಆಲ್ GST ಈ ಪ್ರೈಸಸ್ಸು ಇರುತ್ತೆ. ಸೊ ನೀವು ಕೂಡ ಈ ಆ್ಯಂಬಿಯನ್ಸ್ನ ಇಷ್ಟಪಡೋದಾದರೆ, ವೆಜ್ ಬಫೆನ ಎಂಜಾಯ್ ಮಾಡಬೇಕು ಅನ್ನೋದಾದರೆ ಸಬ್ಸ್ನ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋನ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಜನಕ್ಕೆ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ. ಸೊ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಕಾಯ್ತಾ ಇರಿ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.